ಹಾಯ್ ಎಲ್ಲರಿಗೂ ನಮಸ್ಕಾರ. JK ಸಂಧ್ಯಾ ಬ್ಲಾಗ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತೇನು ಸ್ಪೆಷಲ್ ಗೊತ್ತಾ? ರಾತ್ರಿ ಊಟಕ್ಕೆ ಬಾರು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಅಣಬೆ ಇದೆ. ಇದೆಲ್ಲ ಪೂರ್ತಿ ನೇತ ಅಣಬೆನೆ. ಮೊದಲೇ ನಮ್ಮ ಅಣ್ಣನೂ ಸ್ವಲ್ಪ ತಗೊಬಂದಿದ್ರು ಮುಂಚೆನೆ, ಇದಕ್ಕಿಂತ ಮುಂಚೆನೆ. ಇವಾಗ ಹೋಗಿ ಮತ್ತೆ ತಗೊಬಂದರು ನೋಡಿ. ಮತ್ತೆ ಅದ್ರ ಜೊತೆಗೆ ಕರಳೆನೂ ತಗೊಬಂದಿದ್ರು ನೋಡಿ. ಎರಡು ದೊಡ್ಡ ಕರಳೆ. ಇದು ನಾಳೆಗೆ ಸಾಂಬಾರು. ಮುಂಚೆನೆ ತಗೊಬಂದಿದ್ರು ಅಂದನಲ್ಲ, ಅದೇ ಇವಾಗ ಸಾಂಬಾರ್ಗೆ ಇಟ್ಟಿದ್ದೀನಿ ಇವಾಗ ರಾತ್ರಿಗೆ. ಮತ್ತು ಈ ಕಡೆ ಅನ್ನಗೆ ನೀರಿಟ್ಟಿದ್ದೀನಿ. ಅನ್ನ ಮಾಡಬೇಕು ಇವಾಗ. ಇನ್ನೂ ತುಂಬ ಕೆಲಸ ಇದೆ. ಸೌದೆ ಬೇರೆ ಫುಲ್ಲು ಮಳೆ ನೆಂದು ಫುಲ್ಲು ಸೌದೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ನೋಡಿ. ನಮ್ಮ ರಾಜ ಬೇರೆ ಕೂತ್ಕೊಂಡು ನೋಡ್ತಿದ್ದಾನೆ ಹೊಟ್ಟೆ ಹಸಿವಿಗೆ. ಇವಳು ರಾಣಿ ಮಗಳು ವಾಣಿ. ರಾಣಿ ಪುಟ್ಟಿ ಓಡ್ತಾ ಇದ್ದಾಳೆ. ಇವಳು ತುಂಬ ಕ್ಯೂಟ್ ಆಗಿದ್ದಾಳೆ ನೋಡಿ. ತುಂಬ ಜಗಳ ಮಾಡ್ತಾಳೆ ಇವಳು. ಮುಟ್ಟಕ್ಕೋದ್ರೆ ಕಚ್ಚಕ್ಕೆ ಬರ್ತಾಳೆ ಇವಳು. ಇವರಿಬ್ಬರು ಅತ್ತಿಗೆ ನಾದ್ನೀರು. ಈ ಕಡೆ ನೀಲಿ ನೇಟ್ ಹಾಕೊಂಡಿದ್ದಾರಲ್ಲ ಅವರು ನಮ್ಮ ಅತ್ತಿಗೆ. ಆ ಕಡೆ ಕೂತ್ಕೊಂಡಿದ್ದಾರಲ್ಲ ಅವರು ನಮ್ಮ ದೊಡ್ಡ ಅಕ್ಕ ನೋಡಿ. ಪುಟ್ಟ ಸೀನು ಮತ್ತು ನೀನು, ಅವರಿಬ್ಬರು. ಮನೇಲಿ ತುಂಬ ಬೆಕ್ಕುಗಳಿವೆ, ಕೊತ್ತಿಗಳಿವೆ. ಕರಳೆ ಇವಾಗ ನಮ್ಮಮ್ಮ ಇಲ್ಲ, ನೆಂಟರು ಹೋಗಿದ್ದಾರೆ. ಅಂದರೆ ನಮ್ಮ ಅಮ್ಮನ ಅಕ್ಕನ ಮನೆಗೆ ಹೋಗಿದ್ದಾರೆ, ದೊಡ್ಡಮ್ಮನ ಮನೆಗೆ. ಅವರಿಲ್ಲ. ಅದಕ್ಕೆ ಇವರು ಅದು ಕತ್ತರಿಸೋದು ಗೊತ್ತಿಲ್ಲ, ಕರಳೆ ಕಟ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಇವ್ರು ಕಾಯಿ ತುರಿತಾರಲ್ಲ ಅದರಲ್ಲಿ ತುರಿತಾ ಇದ್ದಾರೆ ನೋಡಿ. ಅಮ್ಮ ಇದ್ದಿದ್ರೆ ಕುಡ್ಗಲಲ್ಲಿ ಚೆನ್ನಾಗಿ ಮಾಡ್ತಿದ್ರು. ಅವರು ಮಾಡೋಕ್ಕೆ ಗೊತ್ತಿಲ್ಲ ಇವ್ರಿಗೆ. ಅದಕ್ಕೆ ಇವರಿಬ್ಬರು ಕರಳೆ ತುರಿಯೋದ್ರು. ಮಿಷನ್ ಅದೆಂಥದ್ದು ಗೊತ್ತಿಲ್ಲ. ಕಾಯಿ ತುರಿಯೋದ್ರಲ್ಲಿ ತುರಿತಾರೆ ಅಷ್ಟೇ. ನಮ್ಮ ಅಣ್ಣ ಸಾಂಬಾರು ಬೆರೆಸಿ ಉಪ್ಪು ಸೆಪ್ಪೆ ನೋಡಿಬಿಟ್ಟು ಹೋಗಿದ್ದಾನೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನೋಡಿ. ಎಷ್ಟು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಉಕ್ಕಿ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅನ್ನೋದು ನೋಡಿ. ಅಣಬೆ ವರ್ಷಕ್ಕೆ ಒಂದೇ ಸಲ ಬರೋದು ನಮ್ಮ ಕಡೆ. ಸೋನೆ ಮಳೆ ಟೈಮಲ್ಲಂತೂ ಅಣಬೆ ಅಷ್ಟೇ. ಇನ್ನು ಸುಮ್ಮನೆ ಎಲ್ಲ ಬರೋಲ್ಲ. ಏನೋ ಒಂಥರ ನಮಗೆ ಇದು ಮಾಂಸದ ಊಟ ಥರ. ಅಣಬೆ ಫಸ್ಟ್ ಸಲ ಸಿಕ್ಕಿದೆ ನಮಗೆ. ಮೊದಲನೇ ಸಲ ಅಣಬೆ ನಮಗೆ ಫಸ್ಟ್ ಸಿಕ್ಕಿರೋದು ನಮ್ಮ ಆಡಿಲಿ. ಸಾಂಬಾರು ಕೊತ ಅಂತ ಕುದೀತಾ ಇದೆ. ಬಾಯಲ್ಲಿ ನೀರು ಹಾಗೆ ಉಕ್ಕಿ ಬರ್ತಾ ಇದೆ. ಮುದ್ದೆ ಮಾಡಿದೆ. ಮೊದಲೇ ನಾನು ಮುದ್ದೆ ಮಾಡಿಟ್ಟಿದ್ದೆ. ಸಾಂಬಾರು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ರುಚಿಯಾದ ಅಣಬೆ ಸಾಂಬಾರು. ಇದು ಅಣಬೆ, ನೇತಣಬೆ ಅಲ್ಲ ಮೇಡಕ್ಕ, ಇದು ನೇತಣಬೆಯಾ? ನೇತಣಬೆ ಸಾಂಬಾರ್. ಮತ್ತೆ ಇನ್ನೊಂದು ಬಳ್ಳ ಅಣಬೆ ಇದೆ, ಮತ್ತೆ ಇನ್ನೊಂದು ಕೋಳಿ ಅಣಬೆ ಇದೆ, ಇನ್ನೂ ಕರಡಿ ಅಣಬೆ ಇದೆ, ಮತ್ತೆ ಇನ್ನೂ ಅಣಬೆ ತುಂಬ ಇದೆ. ಅದಕ್ಕೂ ಸ್ವಲ್ಪ ಗೊತ್ತಾಗ್ತಿಲ್ಲ. ಅಣಬೆ ಸಾಂಬಾರು ರೆಡಿ ಇದೆ. ಮತ್ತೆ ಇವಾಗ ಊಟ ಮಾಡೋದೊಂದೇ ಬಾಕಿ. ಮಳೆ 5 ರೂಪಾಯಿ ಇತ್ತು. ಮಳೆ ಬೇಕು ಕಡಿಮೆ. ನೆಲ ಗಟ್ಟಿ ಅದಿಗೆ. ಮಳೆ ಇದು ಹಾಕಬಹುದು. ಮೂಳೆ ಬೇಕು. ಅದು ನೆಲ ಬಿಟ್ಟು ಅದಕ್ಕೆ ಅದರಲ್ಲಿ
ಹ್ಞೂ ದಿಸ್ ಇಸ್ ಮೈ ಟು ನಾವು ಚಿಕ್ಕದ್ರಲ್ಲಿ ಈ ಥರ ಕರಳೆ ಕಟ್ ಮಾಡಿ ಈ ಥರ ಅದನ್ನು ದಿಂಡನ್ನು ಬಿಸಾಕಿದ್ದಾಗ ನಮ್ಮ ಅಮ್ಮ ಎಲ್ಲ ನನಗೆ ಈ ಥರ ಮಾಡಿಕೊಡ್ತಿದ್ರು. ಆವಾಗ ನಾನು ಆಟ ಎಲ್ಲ ಆಡ್ತಿದ್ದೆ. ಅದಕ್ಕೆ ಇವಾಗ ಆ ನೆನಪನ್ನು ನೆನಪಿಸೋದಕ್ಕೆ ನಮ್ಮ ಅಕ್ಕ ಅದೇ ರೀತಿ ಮಾಡಿದ್ದಾರೆ ನೋಡಿ. ಮಕ್ಕಳು ಇದ್ದಾರೆ, ಈಗ ನಮ್ಮ ಅಣ್ಣನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಲ್ವಾ, ಅವ್ರಿಗೆ ಆಟ ಆಡೋದಕ್ಕೆ ಈ ಥರ ಮಾಡಿಕೊಟ್ಟಿದ್ದಾರೆ ನೋಡಿ. ನೀವು ಚಿಕ್ಕದ್ರಲ್ಲಿ ಯಾರಾದರೂ ಈ ಥರ ನೀವು ಕೂಡ ಮಾಡಿದರೆ ಕಮೆಂಟ್ ಮಾಡಿ. ನಾನಂತೂ ತುಂಬ ಆಡಿದ್ದೀನಿ ಈ ಥರ ಕರಳೆ ಇದರಲ್ಲಿ ಮಣ್ಣು ತೊಗೊಂಡೋದ್ರೊಳಗಡೆ ಹಾಕಿ ರಾಗಿ ಥರ ಬೀಸಿ ಪುಡಿ ಮಾಡೋ ಥರ ರಾಗಿ ಕಲ್ಲು ಥರ ಮಾಡ್ತಾ ಇದ್ದೆ. ಇವಾಗನೂ ಅದೇ ರೀತಿ ನಮ್ಮ ಅಕ್ಕ ಮಾಡ್ತಾಯಿದ್ದಾರೆ. ಅದು ನಾಟವೇ ಕಾಣ್ಕಡ ಅದು ಕೂತಿಲ್ಲ ಕಡ ಊರಿಗೆ ತಡೆ ಕಡ್ಡಿ ಕೂತೀವಿ ಇಲ್ಲಿ ಹಾಕಕ್ಕೆ ಅದು ಅದು ಅದರ ಮಧ್ಯದಲ್ಲಿ ಅದು ಕಚ್ಚಿನ ಕೂತಿಲ್ಲ ರಾಕಿ ಬೀಸು ಮಗನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅಥವಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಊಟ ಎಲ್ಲ ಮಾಡಿ ಆಯಿತು. ಇವಾಗ 9 ಗಂಟೆ ಆಗಿದೆ. ಇವಾಗ ಸ್ವಲ್ಪ 9 ಗಂಟೆ ಆಯಿತಲ್ವಾ, ಇವಾಗ ಮಲ್ಕೋಬೇಕು. ನನಗಂತೂ ಮಲ್ಕೋಬೇಕು, ನನಗೆ ಆಯ್ತಾ ಇಲ್ಲ ಇವಾಗ ಸ್ವಲ್ಪ. ಬಾಯ್, ಗುಡ್ ನೈಟ್.